ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ. ನಾನು 1.5 ತಿಂಗಳಾದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೆ ವೀಡಿಯೋ ಮಾಡೋದಕ್ಕಾಗಿಲ್ಲ. ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ಟಾಪಿಕ್ ಬಂದು ಎವರ್ ಯೂತ್ ನ್ಯಾಚುರಲ್ ವಾಲ್ನಟ್ ಸ್ಕ್ರಬ್ ಬಗ್ಗೆ ನಾನು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ. ಇದು ಯಾರಿಗೆಲ್ಲ ಸೂಟ್ ಆಗುತ್ತೆ ಮತ್ತು ಹೇಗೆ ಯೂಸ್ ಮಾಡಬೇಕು, ನನಗೆ ಎಷ್ಟು ಬೆನಿಫಿಟ್ ಸಿಕ್ಕಿದೆ ಅಂತ ಈ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ನಾವು ಔಟ್ಸೈಡ್ ಹೋದಾಗ ಪೊಲ್ಯೂಷನ್ನು, ಡಸ್ಟ್ ಎಲ್ಲ ಬಂದು ನಮ್ಮ ಫೇಸ್ ಒಳಗಡೆ ಕುತ್ಕೊಳ್ಳುತ್ತೆ. ಅದರಿಂದ ನಮ್ಮ ಫೇಸು ತುಂಬಾ ಡಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ, ಬೇರೆ ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಮತ್ತು ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾವು ಅರ್ಜೆಂಟಾಗಿ ನಾವು ಫಂಕ್ಷನ್ಗೆ ಹೋಗಬೇಕು. ಅವಾಗ ನಮ್ಮ ಫೇಸು ಎಷ್ಟು ಡಲ್ಲಾಗಿ ಕಾಣಿಸ್ತಾ ಇರುತ್ತೆ, ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತೆ. ಹೇಗಪ್ಪ ರಿಮೂವ್ ಮಾಡಬೇಕು ಅಂತ ಅಂದಾಗ ಸೊ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು. ಸೊ ಈ ಸ್ಕ್ರಬ್ಬರ್ನ ನಿಮ್ಮ ಫೇಸ್ಗೆ ಸ್ಕ್ರಬ್ ಮಾಡಿದ್ರೆ ಇದರಿಂದ ನಿಮ್ಮ ಫೇಸು ತುಂಬಾ ಕ್ಲೀನ್ ಆಗುತ್ತೆ, ಡೀಪಾಗಿ ಕ್ಲೀನ್ ಮಾಡುತ್ತೆ, ಮತ್ತು ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಫುಲ್ಲು ರಿಮೂವ್ ಮಾಡುತ್ತೆ. ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಸ್ಕಿನ್ನು ವೈಟ್ ಬರುತ್ತೆ, ನಿಮ್ಮ ಸ್ಕಿನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗುತ್ತೆ. ಇದರಿಂದ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಬನ್ನಿ ಇವಾಗ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ನಾನು. ಫಸ್ಟು ನಾವು ಫೇಸ್ ವಾಶ್ ಮಾಡಿಕೊಂಡು ಬರಬೇಕು. ನೋಡಿ, ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ಟವಲಲ್ಲಿ ಮುಖನ ಒರೆಸ್ಕೋಬೇಡಿ, ಹಿಂಗೆ ಒದ್ದೇ ಇರಬೇಕು, ಅವಾಗಲೇ ಅದು ಸ್ಕ್ರಬ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಸ್ಕ್ರಬ್ ಮಾಡೋದಕ್ಕಾಗಲ್ಲ. ಬನ್ನಿ ಇವಾಗ ಯೂಸ್ ಮಾಡೋಣ. ಹೇಗೆ ಅಂತ ಅಪ್ಲೈ ಮಾಡಿ ತೋರಿಸ್ತೀನಿ ನಾನು ಒಂದು ಸ್ವಲ್ಪನೇ ನೋಡಿ, ಈ ಥರ ಒಂದು ಬೆಳ್ಳಲ್ಲಿ ನಾನು ತೊಗೋತೀನಿ ಒಂದು ಸ್ವಲ್ಪ, ಆಮೇಲೆ ನಾನು ಈ ಥರ ಹಾಕ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ತಗೊಳ್ತೀನಿ. ಸೊ ಇಷ್ಟು ಸಾಕು ಅಂತ ಅನಿಸುತ್ತೆ. ಸೊ ನಿಮಗೆ ಸಾಲ್ಟೇಜ್ ಆದರೆ ನಾವು ಅದನ್ನು ಮತ್ತೆ ಹಾಕೋಬೋದು. ಸೊ ಎರಡು ಕೈಯಲ್ಲೂ ನಾವು ಸ್ಕ್ರಬ್ ಮಾಡೋಣ. ಒಂದು ವಿಷಯನ ನೀವು ನೆನಪಲ್ಲಿ ಇಟ್ಕೋಬೇಕು, ಯಾಕಂದರೆ ಇಲ್ಲಿ ಕಣ್ಣು ಕೆಳಗಡೆ ಅಪ್ಲೈ ಮಾಡೋಂಗಿಲ್ಲ, ಮತ್ತು ಹುಬ್ಬು ಇಲ್ಲೆಲ್ಲ ನೀವು ಅಪ್ಲೈ ಮಾಡಬಾರ್ದು. ಇನ್ನು ಬೇರೆ ಕಡೆ ಇಲ್ಲೆಲ್ಲ ಅಪ್ಲೈ ಮಾಡ್ಬೋದು ನೀವು, ಓಕೆನಾ? ಹುಷಾರಾಗಿ ಇಲ್ಲಿ ಕಣ್ಣು ಕೆಳಗಡೆ ಎಲ್ಲ ಮಾಡಬೇಡಿ, ಯಾಕಂದರೆ ಕಣ್ಣು ತುಂಬಾ ಸೆನ್ಸಿಟಿವ್ ಇರುತ್ತೆ. ಅದರೊಳಗಡೆ ಹೋದರೆ ಸುಮ್ಮನೆ ನಮಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ನೋಡಿಕೊಂಡು ಅಪ್ಲೈ ಮಾಡಿ. ಇನ್ನೂ ಒಂಚೂರು ಮಾಡೋಣ. ಗೊತ್ತಾನೆ ಇಲ್ಲ, ಜಾಸ್ತಿದೆ, ಯಾಕಂದರೆ ಇಲ್ಲೆಲ್ಲ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತಲ್ಲ, ಇಲ್ಲೆಲ್ಲ ಒಂದು ಸ್ವಲ್ಪ ನಾವು ಅಪ್ಲೈ ಮಾಡ್ಬೇಕು. ಜಾಸ್ತಿ ಇಲ್ಲೆಲ್ಲ ಇರುತ್ತೆ. ಏನು ಮಾಡ್ಬೇಕು ನಿಂಗೆ ಅಂದರೆ, ಇವಾಗ ಒಂದು ಸ್ವಲ್ಪ ನಿಧಾನಕ್ಕೆ ನಾವು ಸ್ಕ್ರಬ್ ಮಾಡಬೇಕು, ಜೋರಾಗಿ ನೀವು ಸ್ಕ್ರಬ್ ಮಾಡಬೇಡಿ, ಯಾಕಂದರೆ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ. ಅದಕ್ಕೇ ಜೋರಾಗಿ ನೀವು ಸ್ಕ್ರಬ್ ಮಾಡಬೇಡಿ. ನೋಡಿ, ಈ ಥರ ಸರ್ಕಲ್ ಆಗಿ ನೀವು ಸ್ಕ್ರಬ್ ಮಾಡಬೇಕಾಯ್ತಿದೆ. ಮತ್ತು ಇಲ್ಲಿ ಎಲ್ಲಿ ನಿಮಗೆ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದೆ, ಅಲ್ಲೊಂದು ಸ್ವಲ್ಪ ನೀವು ಪ್ರೆಸ್ ಮಾಡಿ ನೀವು ಸ್ಕ್ರಬ್ ಮಾಡಿ, ಆವಾಗಲೇ ಹೋಗೋದು. ಮತ್ತು ಇಲ್ಲಿ ಫುಲ್ಲು ಸ್ಕ್ರಬ್ ಮಾಡಿಲ್ಲಲ್ಲ. ನೋಡಿ, 2 ಮಿನಿಟ್ಸ್ ಮಾತ್ರ ಸ್ಕ್ರಬ್ ಮಾಡಿ, ಅದಕ್ಕಿಂತ ಜಾಸ್ತಿ ಸ್ಕ್ರಬ್ ಮಾಡೋಕ್ಕೆ ಹೋಗಬೇಡಿ, ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ. ಸೊ ಇವಾಗ ನಾನು ಸ್ಕ್ರಬ್ ಮಾಡಿದ್ದೀನಿ. ಇದು 5 ಮಿನಿಟ್ಸ್ ಹಾಗೆ ಡ್ರೈ ಆಗೋದಕ್ಕೆ ಬಿಡಬೇಕು. ಸೊ ನಾನು ಇದು ಫಸ್ಟ್ ಟೈಮ್ ನಾನು ಯೂಸ್ ಮಾಡಬೇಕಾದ್ರೆ ನನಗೆ ಒಂದು ಸ್ವಲ್ಪ ಭಯ ಇತ್ತು, ಇದು ಹೇಗೆ ಯೂಸ್ ಆಗುತ್ತೆ ಏನು ಅಂತ ಗೊತ್ತಿರಲಿಲ್ಲ. ಆದರೆ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದಾಗೆ ನನಗೆ ರಿಸಲ್ಟ್ ಸಿಕ್ತು. ಫಸ್ಟ್ ಟೈಮೇ ನನಗೆ ರಿಸಲ್ಟ್ ಸಿಕ್ತು. ಸೊ ನನ್ನ ಪುಣ್ಯ ಅಂತ ತಿಳ್ಕೊಬೋದು. ನನ್ನ ಸ್ಕಿನ್ಗೆ ಮ್ಯಾಚ್ ಆಯಿತು. ನನಗೆ ಯಾವುದು ಮ್ಯಾಚೇ ಆಗ್ತಾ ಇರಲಿಲ್ಲ, ಸೊ ಇದು ಮ್ಯಾಚ್ ಆಗಿದೆ. ಈ ಸ್ಕ್ರಬ್ಬರ್ ಯೂಸ್ ಮಾಡಿದ್ಮೇಲೆ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ತು. ನನಗೆ ಸ್ಕಿನ್ನು ಸ್ಮೂತ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಫುಲ್ಲು ಬ್ಲೀಚ್ ಆಯಿತು, ಮತ್ತು ವೈಟ್ನೆಸ್ ಬಂತು, ಮತ್ತು ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಮತ್ತು ಡೆಡ್ ಸ್ಕಿನ್ ಫುಲ್ಲು ರಿಮೂವ್ ಆಯಿತು. ಅದಕ್ಕೆ ನನಗೆ ತುಂಬಾ ಖುಷಿ ಆಯಿತು.
ಸೊ ಇದನ್ನ ಯಾರೆಲ್ಲ ಯೂಸ್ ಮಾಡ್ಬೋದು, ಯಾರು ಯೂಸ್ ಮಾಡಬಾರ್ದು ಅಂತ ಹೇಳ್ತೀನಿ. ನಿಮಗೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ತುಂಬಾ ಡಲ್ ಸ್ಕಿನ್ ಆಗಿರ್ರೆ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತ ಅಂದ್ರೆ ತುಂಬಾ ಪಿಂಪಲ್ಸ್ ಇರೋರು, ಮತ್ತೆ ಸೆನ್ಸಿಟಿವ್ ಸ್ಕಿನ್, ಡ್ರೈ ಸ್ಕಿನ್, ಮತ್ತೆ ಯಾರಿಗೆಲ್ಲ ಅಲರ್ಜಿ ಇದೆ ಅವರೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಸೂಟ್ ಆಗ್ಲಿಲ್ಲ ಅಂತಂದ್ರೆ. ನಮ್ಮ ಸ್ಕಿನ್ನು ನಮಗೆ ತುಂಬಾನೇ ಮುಖ್ಯವಾಗಿರೋದು. ಸೊ ಅದನ್ನ ದಯವಿಟ್ಟು ಯಾರೂ ಹಾಳು ಮಾಡ್ಕೋಬೇಡಿ. ನನಗೆ ಇದು ತುಂಬಾನೇ ಚೆನ್ನಾಗಿ ಸೂಟ್ ಆಗಿದೆ. ಸೊ ನಾನು ಇದನ್ನ 1 ಇಯರಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಬೆಸ್ಟ್ ರಿಸಲ್ಟೇ ಸಿಕ್ಕಿದೆ. ಸೊ ಇದು ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು. 5 ನಿಮಿಷ ಆಗಿದೆ, ನಾನು ಹೋಗ್ಬಿಟ್ಟು ಮುಖ ತೊಳ್ಕೊಂಬತ್ತೀನಿ. ಬರೀ ನೀವು ನೀರಲ್ಲಿ ಮುಖ ತೊಳಿಬಾರ್ದು, ನೀವು ಫೇಸ್ ವಾಶ್ ಹಾಕಿ ನೀವು ಕ್ಲೀನಾಗಿ ವಾಶ್ ಮಾಡಬೇಕು. ನೋಡಿ ಇವಾಗ ನಾನು ಫೇಸ್ ವಾಶ್ ಯೂಸ್ ಮಾಡಿ ಕ್ಲೀನಾಗಿ ಮುಖ ತೊಳ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಕ್ಲೀನಾಗಿ ಮುಖನ ನಾವು ಟ್ಯಾಪ್ ಮಾಡೋಣ. ನೋಡಿ ನಾನು ಕ್ಲೀನಾಗಿ ಮುಖ ಒರೆಸ್ಕೊಂಡಿದ್ದೀನಿ. ನೋಡಿ ಸ್ಕ್ರಬ್ಬರ್ ಯೂಸ್ ಮಾಡೋದಾದ್ಮೇಲೆ ಈ ಥರ ನಿಮಗೆ ರಿಸಲ್ಟ್ ಸಿಗುತ್ತೆ. ತುಂಬಾ ವೈಟಾಗಿ ಬಂದಿದೆ, ಫುಲ್ಲು ಕ್ಲೀನಾಗಿ ಬ್ಲೀಚ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ವೈಟ್ನೆಸ್ ಆಗಿ ಬಂದಿದೆ ಅಂತ. ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಕೂಡ ಫುಲ್ಲು ರಿಮೂವ್ ಆಗಿದೆ. ಸೊ ಇದು ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ. ಎವರ್ ಯು ನ್ಯಾಚುರಲ್ ವಾಲ್ನಟ್ ಸ್ಕ್ರಬ್ ನಿಮಗೂ ಇಷ್ಟ ಆಗಿದ್ರೆ ನೀವು ಒಂದ್ಸಲಿ ಯೂಸ್ ಮಾಡಿ. ನೀವು ಎವರ್ ಯೂತ್ ಅವ್ರದ್ದೇ ಯೂಸ್ ಮಾಡಬೇಕಂತ ಏನಿಲ್ಲ. ನಿಮಗೆ ಯಾವ ಕಂಪ್ನಿದು ಯೂಸ್ ಮಾಡಬೇಕು ಅನಿಸುತ್ತೆ, ಯಾವ್ದು ಸೂಟ್ ಆಗುತ್ತೆ ಅದನ್ನೇ ನೀವು ಯೂಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತೀರಿ. ಲವ್ ಯು ಗಾಯ್ಸ್. ಜೈ ಶ್ರೀರಾಮ್.